ಇಷ್ಟು ದಿನ ಪ್ರಜ್ವಲ್ ರೇವಣ್ಣ ಸೆರೆವಾಸದಿಂದ ಹೊರಗಡೆ ಬರಬಹುದು ಅನ್ನುವಂತಹ ಲೆಕ್ಕ ಹಾಕ್ತಾ ಇದ್ದ. ಆದರೆ ಈಗ ಅದ್ಯಾವುದೂ ಆಗಲ್ಲ. ಯಾಕಂದ್ರೆ ಕೋರ್ಟ್ ಜೀವನ ಪರ್ಯಂತ ಜೈಲಲ್ಲೇ ಇರಬೇಕು ಅಂತ ತೀರ್ಪನ್ನ ಕೊಟ್ಬಿಟ್ಟಿದೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಮುಂದೆ ಇರುವಂತಹ ದಾರಿಗಳು ಏನೇನು? ಆ ಒಂದು ಕೆಲಸವನ್ನ ಮಾಡಿದ್ರೆ ಈಗಲೂ ಕೂಡ ಪ್ರಜ್ವಲ್ ರೇವಣ್ಣ ಜೈಲಿಂದ ಹೊರಗಡೆ ಬರಬಹುದಾ? ಆ ಮಾರ್ಗ ಯಾವುದು ತೋರಿಸ್ತೀವಿ ನೋಡಿ. There's no respect for ladies. It comes from their family culture. Historical decision, judgment. ನಿಜವಾಗ್ಲೂ ಕೂಡ ನ್ಯಾಯಾಲಯದ ಬಗ್ಗೆ ಇನ್ನೂ ಅಪಾರವಾದಂಥ ಒಂದು ನಂಬಿಕೆ ಬಂತು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಮಾಜಿ ಪ್ರಧಾನಮಂತ್ರಿ ಮೊಮ್ಮಗ ಅಂದ್ರೆ ಒಮ್ಮೆ ಕ್ಯಾರೆಕ್ಟರ್ ಚೆನ್ನಾಗಿರ್ತದ. ನ್ಯಾಯಾಧೀಶರಿಗೆ ನಾವು ಮತ್ತೆ ತನಿಖಾಧಿಕಾರಿಗಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಜೈಲೇ ಗತಿ, ಸೆರೆವಾಸವೇ ಖಾಯಂ, ಬೇರೆ ದಾರಿ ಇಲ್ಲ, ಬೇರೆ ಆಪ್ಷನ್ ಇಲ್ಲ. ಮನೆಯಿಂದ ತಂದಿರೋ ಬಟ್ಟೆಯನ್ನ ಹಾಕೊಂಡು ಪೋಸ್ ಕೊಡುವಂತಿಲ್ಲ. ಜೈಲಿನಲ್ಲಿ ಕೊಡೋ ಬಟ್ಟೆ, ಜೈಲಿನಲ್ಲಿ ಸಿಗೋ ಕೆಲಸ, ಜೈಲಿನಲ್ಲಿ ಹಾಕೋ ತಿಂಡಿ ಊಟ ತಿನ್ಕಂಡೇ ಇರಬೇಕು. ಒಬ್ಬ ಮಾಜಿ ಸಂಸದ ಹಾಸನದಲ್ಲಿ ಮೆರೆದಾಡಿದ್ದ ಜೆಡಿಎಸ್ ಲೀಡರ್, ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಈಗ ಎಲ್ಲ ಬೌಂಡ್ರಿಯಲ್ಲೇ ಬದುಕಬೇಕು. ಈ ಎಲ್ಲ ಕಟ್ಟುಪಾಡುಗಳಲ್ಲೇ ಜೀವನ ಕಳೀಬೇಕು. ಅದು ಕೂಡ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನೀಡಿರೋ ತೀರ್ಪಿನ ಪ್ರಕಾರ ಅಪರಾಧಿ ಪ್ರಜ್ವಲ್ ರೇವಣ್ಣ ಸಾಯೋ ತನಕ ಜೈಲಿನಲ್ಲೇ ಇರಬೇಕು. ಜೈಲೇ ಮನೆ, ಜೈಲೇ ಎಲ್ಲಾಗಿನ ಮೇಲೆ ಅಂತ ಬದುಕಬೇಕು. ಒಂದು ಡೈಲಾಗ್ ನೆನಪಾಗ್ತಿದೆ, ಹೇಗಿದ್ದ ಹೇಗಾಗೋದ ಅಂತ. ಮಾಜಿ ಸಂಸದನಾಗಿ ಮಿಂಚಿದ್ದ, ಹಾಸನದಲ್ಲಿ ತನ್ನದೇ ಸಾಮ್ರಾಜ್ಯ ಕಟ್ಕೊಂಡು ಆಳ್ವಿಕೆ ಮಾಡುತ್ತಿದ್ದ ಪ್ರಜ್ವಲ್ ರೇವಣ್ಣನ ಬದುಕು ಹಾಗೇ ಆಗೋಗಿದೆ. ರಾಜಕಾರಣದಲ್ಲಿ ಎಷ್ಟು ಬೇಗ ಅಬ್ಬರಿಸಿ ಬೊಬ್ಬಿರಿದ್ನೋ ಅಷ್ಟೇ ಬೇಗ ಮಿಂಚಿ ಜೈಲು ಸೇರ್ಬಿಟ್ಟಿದ್ದಾನೆ. ಹೊಳೆ ನರಸೀಪುರದ ಮಹಿಳೆಯೊಬ್ಬರು, ಅದು ಕೂಡ ತನ್ನ ಮನೆ ಕೆಲಸದಾಕೆಯ ಮೇಲೆ ಪ್ರಜ್ವಲ್ ರೇವಣ್ಣ ಎರಗಿರೋದು, ಮಾನಸಿಕ ಹಿಂಸೆ ಕೊಟ್ಟಿರೋದು, ಆಕೆಯನ್ನ ಮುಕ್ಕಿ ಹಾಕಿರೋದು ಎಲ್ಲವೂ ಕೋರ್ಟ್ನಲ್ಲಿ ಪ್ರೂವ್ ಆಗೋಗಿದೆ. ಇದೇ ಕಾರಣಕ್ಕೆ ವಾದ ಪ್ರತಿವಾದ ಆಲಿಸಿದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟಿನ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು ತೀರ್ಪು ನೀಡಿದ್ದಾರೆ. ಮನೆ ಕೆಲಸದ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣ ಎಲ್ಲರಿಗೂ ಪಾಠ ಆಗ್ಬೇಕು ಅನ್ನೋ ರೀತಿ ಶಿಕ್ಷೆ ನೀಡಿದ್ದಾರೆ. ಸೆಕ್ಷನ್ 376/2K ಜೀವಾವಧಿ ಶಿಕ್ಷೆ, ಸೆಕ್ಷನ್ 376/2N ಜೀವನ ಪರ್ಯಂತ ಶಿಕ್ಷೆಯ ಪ್ರಮಾಣ ವಿಧಿಸಿದ್ದಾರೆ. ಮೊದಲನೇದಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ವಿಶೇಷವಾಗಿ COD ಅವರಿಗೆ ಅವ್ರು ಮಾಡಿರ್ತಕ್ಕಂಥ ಉತ್ತಮವಾದ ಕೆಲಸದ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲ ರೀತಿಯ ಎವಿಡೆನ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ. ಹಾಗಾಗಿ ನ್ಯಾಯಾಧೀಶರು ತೀರ್ಮಾನ ತಗೊಳ್ಳೋದಕ್ಕೆ ಅನುಕೂಲ ಆಯಿತು ಅಂತೇಳಿ ನಾನು ಅಂದ್ಕೊಳ್ತೇನೆ. ಇದು ನಿಜಕ್ಕೂ ಕೂಡ ಒಂದು ಹಿಸ್ಟಾರಿಕಲ್ ಡಿಸಿಷನ್, ಜಡ್ಜ್ಮೆಂಟು. ಸಾಮಾನ್ಯವಾಗಿ ಈ ಥರ ಕೇಸ್ಗಳೆಲ್ಲ ವರ್ಷಗಟ್ಟಲೆ ತಗೊಳ್ಳುತ್ತೆ. ಅಂಥದ್ರಲ್ಲಿ ಅವರು 1 ವರ್ಷ 4 ತಿಂಗಳಲ್ಲಿ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಹೇಳಲೇಬೇಕು. ಇದು ಒಂದು ಕೇಸ್ನ ತೀರ್ಪು, ಇನ್ನು ಇವೆ 3 ಕೇಸ್ಗಳು. ಟರ್ಕಿ ಟೆಕ್ನಾಲಜಿಯಿಂದ ಪ್ರಜ್ವಲ್ ರೇವಣ್ಣ ಲಾಕ್. ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಪ್ರಕಟ ಮಾಡುವ ಜಡ್ಜ್ಮೆಂಟ್ ಕಾಪಿನಲ್ಲಿ ಒಂದು ಸಾಲು ಎದ್ದು ಕಾಣಿಸ್ತಿದೆ. ಶಿಕ್ಷೆ ಬರೆಯೋಕು ಮುನ್ನ ಒಂದು ಶ್ಲೋಕವನ್ನ ಕೋರ್ಟ್ ಮೆನ್ಷನ್ ಮಾಡಿದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ, ಯತ್ರೈತಾಸ್ತುನ ಪೂಜ್ಯಂತೆ ಸರ್ವಾಸ್ತ್ರತಾಂ ಫಲಾಂ ಕ್ರಿಯಾಹ ಅಂತ ಬರೆದಿದ್ದಾರೆ. ಇಷ್ಟೇ ಅಲ್ಲ, ಅರ್ಥನೂ ಕೂಡ ಹೇಳಲಾಗಿದೆ. ಅಂದ್ರೆ ಎಲ್ಲಿ ಸ್ತ್ರೀಯರಿಗೆ ಗೌರವ ದೊರೆಯುತ್ತವೆಯೋ ಅಲ್ಲಿ ದೇವತೆಗಳು ಪ್ರಸನ್ನರಾಗುತ್ತಾರೆ, ಅಲ್ಲಿ ಮಾಡುವ ಯಜ್ಞ ಪೂಜೆಗಳು ನಿಷ್ಫಲವಾಗುತ್ತವೆ. ನಮಗೆ ನ್ಯಾಯಾಲಯದ ಬಗ್ಗೆ ಅಪಾರವಾದಂಥ ಒಂದು ನಂಬಿಕೆ ಇತ್ತು. ಆದರೂ ಕೂಡ ಒಂದು ಮಾಜಿ ಪ್ರಧಾನಿಗಳು, ಬಲಿಷ್ಠವಾದಂಥ ಒಂದು ರಾಜಕಾರಣ ಅವರೊಳಗೆ ಎಲ್ಲಾದರೂ ಒಂದು ಮೋಸ ಆಗ್ಬೋದೇನೋ, ನಮಗೇನಾದ್ರು ಈ ಹೆಣ್ಮಕ್ಳಿಗೆ ನ್ಯಾಯ ಸಿಗಲ್ದೇ ಇರ್ಬೋದೇನೋ, ಈ ಜಿಲ್ಲೆಯ ಜನತೆಗೆ, ಈ ರಾಜ್ಯದ ಜನತೆಗೆ ಏನಾದರೂ ಒಂದು ಒಳ್ಳೆಯ ಸಂದೇಶ ನಮಗೆ ಸಿಗಲ್ದೇ ಇರ್ಬೋದೇನೋ ಕೋರ್ಟ್ ಮುಖಾಂತರ ಅಂತ ತಿಳ್ಕೊಂಡಿದ್ವಿ. ನಿನ್ನೆ ಬಂದಂಥ ತೀರ್ಪಲ್ಲಿ ನಿಜವಾಗ್ಲೂ ಕೂಡ ನ್ಯಾಯಾಲಯದ ಬಗ್ಗೆ ಇನ್ನೂ ಅಪಾರವಾದಂಥ
ಒಂದು ನಂಬಿಕೆ ಬಂತು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್. ತೀರ್ಪು ಬಂದಿರುವಂಥದ್ದು ನಮ್ಮ ಕರ್ನಾಟಕದ ಎಲ್ಲ ಮಹಿಳೆಯರಿಗೂ ತೃಪ್ತಿ ತಂದಿರುವಂಥದ್ದು. ಯಾಕಂದರೆ ನಾವು ಯಾರೂ ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ ಈ ಪ್ರಕರಣಗಳಲ್ಲಿ ಕನಿಷ್ಠ ಶಿಕ್ಷೆ ಕೊಡ್ತಾರೇನೋ ಅಂತ ಊಹೆ ಮಾಡಿದ್ವಿ. ಆದರೆ ಈ ಗರಿಷ್ಠ, ಅದರಲ್ಲೂ ನಾವು ಊಹೆ ಮಾಡಿರೋದಂತಹ ಶಿಕ್ಷೆ ಕೊಟ್ಟಿದ್ದಾರೆ ಅಂತಂದರೆ ಆ ನ್ಯಾಯಾಧೀಶರಿಗೆ ನಾವು ಮತ್ತು ತನಿಖಾಧಿಕಾರಿಗಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅದರಲ್ಲೂ ನಮ್ಮ ಹಾಸನದ ಮಹಿಳೆಯರು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಹೀಗೆ ಹೆಣ್ಣಿಗೆ ನೀಡುವ ಗೌರವದ ಬಗ್ಗೆ ಹೇಳಿ ಕೋರ್ಟ್ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ನೀಡುತ್ತೆ. ಕೋರ್ಟ್ನಲ್ಲೇ ಪ್ರಜ್ವಲ್ ಕಣ್ಣೀರು ಸುರಿಸ್ತಾನೆ. ಇದಾದ ಬಳಿಕ ಸಜಾಬಂದಿಗಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದ್ಮೇಲೆ ಅಪರಾಧಿ ಪ್ರಜ್ವಲ್ ರೇವಣ್ಣಗೆ ರಾತ್ರಿ ಪೂರ್ತಿ ನಿದ್ದೆ ಬಂದಿಲ್ಲ, ಹಸಿವು ಕೂಡ ಆಗಿಲ್ಲ. ಊಟ ಕೊಟ್ರು ಸೇವಿಸದೆ ಯೋಚನೆ ಮಾಡ್ತಾ ಕೂತು ಬಿಟ್ಟಿದ್ದ. ಇಷ್ಟೇ ಅಲ್ಲ, ಪ್ರಜ್ವಲ್ಗೆ ಖೈದಿ ಡ್ರೆಸ್ ಕೊಟ್ಟು ಖೈದಿ ನಂಬರ್ ಅನ್ನು ಕೊಟ್ಟಿದ್ದಾರೆ. 15528 ನಂಬರಿನ ಖೈದಿಯಾಗಿ ಪ್ರಜ್ವಲ್ ಜೈಲಿನಲ್ಲಿ ಕಾಲ ಕಳೆಯಬೇಕಾಗಿದೆ. ಮೊದಲು ಪ್ರಜ್ವಲ್ ರೇವಣ್ಣ ವಿರುದ್ಧದ ಕೇಸ್ನಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು, ವಿಡಿಯೋ ಸತ್ಯವೇನು, ಪೆನ್ ಡ್ರೈವ್ ಕಥೆ ಏನು ಅನ್ನೋದು ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಿರಲಿಲ್ಲ. ತನಿಖೆ ವೇಳೆ ಸಾಕ್ಷಿ ಸಿಕ್ಕಿರಲಿಲ್ಲ. ಆದರೆ ಟರ್ಕಿಯ ಅನಾಟಾಮಿಕಲ್ ಕಂಪ್ಯಾರಿಸನ್ ಆಫ್ ಜೆನಿಟಲ್ ಫೀಚರ್ಸ್ ಎಂಬ ತಂತ್ರಜ್ಞಾನದಿಂದ ಅಸಲಿಯತ್ತು ಗೊತ್ತಾಗಿದೆ. ಟರ್ಕಿಯಲ್ಲಿ ಬಳಕೆಯಲ್ಲಿದ್ದ ಟೆಕ್ನಾಲಜಿಯನ್ನ ಭಾರತದಲ್ಲಿ ಮೊದಲ ಬಾರಿಗೆ ಪ್ರಜ್ವಲ್ ಕೇಸಿನಲ್ಲಿ ಬಳಸಲಾಗಿದೆ. ಅಂದರೆ ಜನನೇಂದ್ರಿಯದ ಫಿಸಿಕಲ್ ಅಪಿಯರೆನ್ಸ್ ಪತ್ತೆ ಹಚ್ಚುವ ತಂತ್ರಜ್ಞಾನ ಇದಾಗಿದ್ದು, ಫಿಂಗರ್ ಪ್ರಿಂಟ್ ಮಾದರಿಯಲ್ಲಿಯೇ ಖಾಸಗಿ ಅಂಗದ ಗುರುತು ಪತ್ತೆ ಮಾಡಲಾಗುತ್ತೆ. ಮೊದಲು ವಿಡಿಯೋ ಸ್ಕ್ರೀನ್ಶಾಟ್ ತೆಗೆದುಕೊಂಡು ನಂತರ ಹೈ ರೆಸಲ್ಯೂಷನ್ಗೆ ಕನ್ವರ್ಟ್ ಮಾಡಲಾಗುತ್ತೆ. ಬಳಿಕ ವ್ಯಕ್ತಿಯ ಖಾಸಗಿ ಅಂಗ, ಸೊಂಟ, ಕೈ, ಹೊಟ್ಟೆ ತೆಗೆಯಲಾಗುತ್ತೆ. ಇದಾದ ಮೇಲೆ ಚರ್ಮ ವೈದ್ಯರು, ಮೂತ್ರಶಾಸ್ತ್ರ ತಜ್ಞರಿಂದ ಪರಿಶೀಲನೆ ಮಾಡಿ 2 ಫೋಟೋಗಳ ಹೋಲಿಕೆ ಮಾಡಲಾಗುತ್ತದೆ. ಕಡೆಗೆ ವಿಡಿಯೋದಲ್ಲಿ ಇರೋದು ಅದೇ ವ್ಯಕ್ತಿ ಅಂತ ಪತ್ತೆಯಾಗುತ್ತೆ. ಯಾವುದಾದ್ರೂ ಒಂದು ಭಾಗ ಹೋಲಿಕೆ ಸಿಕ್ಕರು ಆರೋಪಿ ಪತ್ತೆ. ಸದ್ಯ ಪ್ರಜ್ವಲ್ ಕೇಸ್ನಲ್ಲೂ ಇದೇ ರೀತಿ ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣಗಿರೋ ಮುಂದಿನ ದಾರಿ ಯಾವುದು? ಸೆರೆವಾಸ ತಪ್ಪಿಸೋ ಆ 3 ಆಪ್ಷನ್ಗಳು ಯಾವುವು ಗೊತ್ತಾ? ಒಂದು ಕೇಸ್ನಲ್ಲೇ ಪ್ರಜ್ವಲ್ ರೇವಣ್ಣ ಜೀವನ ಪರ್ಯಂತ ಜೈಲಿನಲ್ಲಿ ಇರಬೇಕಾದ ತೀರ್ಪು ಕೋರ್ಟ್ ಕೊಟ್ಟಿದೆ. ಸದ್ಯ ಇನ್ನೂ 3 ಕೇಸ್ಗಳಿವೆ. ಆ ಎಲ್ಲಾ ಕೇಸ್ಗಳಲ್ಲೂ ಪ್ರಜ್ವಲ್ಗೆ ಶಿಕ್ಷೆ ಪ್ರಕಟ ಆದ್ರೆ ಪ್ರಜ್ವಲ್ ಚಾಪ್ಟರ್ ಕ್ಲೋಸ್ ಅಂತಲೇ ಅರ್ಥ. ಯಾವ ರಾಜಕೀಯ ಜೀವನವೂ ಇಲ್ಲ, ಯಾವ ಆಟವೂ ಇಲ್ಲ ಎಂದರ್ಥ. ಹೀಗಾಗಿ ಪ್ರಜ್ವಲ್ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಆಲೋಚನೆ ಮಾಡ್ತಿದ್ದಾನೆ. ಸೆರೆವಾಸದಿಂದ ಮುಕ್ತಿ ಪಡೆಯೋಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾನೆ. ಹಾಗಾದ್ರೆ ಪ್ರಜ್ವಲ್ಗಿರೋ ಮುಂದಿನ ಕಾನೂನು ಹೋರಾಟಗಳೇನು? ಆ 3 ಆಪ್ಷನ್ನಲ್ಲಿ ಪ್ರಜ್ವಲ್ಗೆ ರಿಲೀಸ್ ಸಿಗೋ ಸಾಧ್ಯತೆ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ನೋಡೋದಾದ್ರೆ, ಅಪರಾಧಿಯಾಗಿ ಜೈಲು ಸೇರಿರೋ ಪ್ರಜ್ವಲ್ ರೇವಣ್ಣ ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪನ್ನ ಪ್ರಶ್ನಿಸಬಹುದು. ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವ ಅವಕಾಶ ಇದೆ. ಶಿಕ್ಷೆ ರದ್ದು ಕೋರಿ ಅಥವಾ ಶಿಕ್ಷೆ ಪ್ರಮಾಣ ಕಡಿಮೆಗೆ ಮನವಿ ಮಾಡುವ ಚಾನ್ಸ್ ಇದೆ. ಹೈಕೋರ್ಟ್ ಈ ಅರ್ಜಿಯನ್ನ ಪುರಸ್ಕರಿಸಬಹುದು ಅಥವಾ ತಿರಸ್ಕರಿಸಬಹುದು. ಒಂದು ವೇಳೆ ತೀರ್ಪು ಎತ್ತಿ ಹಿಡಿದರೆ ಪ್ರಜ್ವಲ್ಗೆ ಹಿನ್ನಡೆಯಾಗತ್ತೆ. ಇದಾದ ಬಳಿಕ ಪ್ರಜ್ವಲ್ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬಹುದು. ಸುಪ್ರೀಂ ಕೋರ್ಟ್ ಕೆಳ ಕೋರ್ಟ್ಗಳ ತೀರ್ಪನ್ನ ಪರಿಗಣಿಸಬಹುದು ಅಥವಾ ತಿರಸ್ಕರಿಸಬಹುದು. ಕೆಳ ಕೋರ್ಟ್ಗಳ ತೀರ್ಪು ಎತ್ತಿ ಹಿಡಿದರೆ ರಾಷ್ಟ್ರಪತಿಗೆ ಅರ್ಜಿ ಸಲ್ಲಿಕೆ ಮಾಡಬಹುದು. ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ತಿರಸ್ಕರಿಸಿದ್ರೆ ಪ್ರಜ್ವಲ್ಗೆ ರಿಲೀಫ್ ಸಿಗುತ್ತೆ. ನಂತರ ಉಳಿದ ಕೇಸ್ಗಳಲ್ಲೂ ಬೇಲ್ ಸಿಕ್ಕರೆ ಬಿಡುಗಡೆ ಭಾಗ್ಯ ಬರುತ್ತೆ. ಶುಕ್ರವಾರದ ತನಕ ಎಲ್ಲೋ ಒಂಚೂರು ಪ್ರಜ್ವಲ್ ರೇವಣ್ಣಗೆ ವಿಶ್ವಾಸ ಆಗಿತ್ತು. ಒಂದಲ್ಲ ಒಂದು ದಿನ ಜೈಲಿನಿಂದ ಹೊರಬರ್ತೀನಿ, ಬೇಲ್ ಸಿಕ್ಕಿದ್ರು ಸಿಗತ್ತೆ, ನಮ್ಮ ವಕೀಲರು ಕರೆಕ್ಟ್ ಆಗಿ ವಾದ ಮಾಡಿದ್ದಾರೆ, ಈ ಸೆರೆವಾಸಕ್ಕೆ ಮುಕ್ತಿ ಸಿಗತ್ತೆ, ಇಲ್ಲಿನ ಗೋಡೆಗಳು, ಇಲ್ಲಿನ ಸೆಲ್ಗಳು, ಇಲ್ಲಿನ ಮುಖಗಳನ್ನ ಪ್ರತಿದಿನ ನೋಡಿ ನೋಡಿ ಸಾಕಾಗಿದೆ ಅಂತ ಪ್ರಜ್ವಲ್ ರೇವಣ್ಣ ಲೆಕ್ಕಾಚಾರ ಹಾಕ್ತಿದ್ದ. ಆದ್ರೀಗ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಅದೇ ಜೈಲು, ಅದೇ ಗೋಡೆಗಳು, ಅದೇ ದಿನಗಳನ್ನ ಕಳೀಬೇಕು ಅಂತ ಕೋರ್ಟ್ ಶಿಕ್ಷೆ ಪ್ರಕಟಿಸಿದೆ.
ಪ್ರಜ್ವಲ್ ರೇವಣ್ಣ ಮೇಲೆ ಅತ್ಯಾಚಾರ ಮಾಡಿರೋ ಆರೋಪದಲ್ಲಿ ಒಟ್ಟು 4 ಪ್ರಕರಣಗಳು ದಾಖಲಾಗಿವೆ. ಇದರಲ್ಲಿ ಕೆಆರ್ ನಗರದ ಮನೆ ಕೆಲಸದಾಕೆ ಮೇಲೆ ಅತ್ಯಾಚಾರ ನಡೆಸಿದ್ದು ಮಾತ್ರ ಸಾಬೀತಾಗಿದೆ. ಇದೊಂದೇ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನಿಗೆ ನ್ಯಾಯಾಲಯ ಗರಿಷ್ಠ ಶಿಕ್ಷೆಯನ್ನು ವಿಧಿಸಿದೆ. 8 ಸೆಕ್ಷನ್ಗಳಡಿ ಶಿಕ್ಷೆ ನೀಡಲಾಗಿದೆ. ಐಪಿಸಿ ಸೆಕ್ಷನ್ 376/2ಕೆ ಅಂದರೆ ಪ್ರಬಲವಾದ ಸ್ಥಾನದಲ್ಲಿರುವ ವ್ಯಕ್ತಿಯಿಂದ ಅತ್ಯಾಚಾರ ಅಪರಾಧಕ್ಕೆ ಜೀವಾವಧಿ ಶಿಕ್ಷೆ ಮತ್ತು 5 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಐಪಿಸಿ ಸೆಕ್ಷನ್ 376/2n ಅಡಿ ಪದೇ ಪದೇ ಅತ್ಯಾಚಾರ ಅಪರಾಧಕ್ಕೆ ಜೀವನ ಪರ್ಯಂತ ಜೈಲು ಶಿಕ್ಷೆ ವಿಧಿಸಿದ್ದು 5 ಲಕ್ಷ ದಂಡ ಹಾಕಲಾಗಿದೆ. ಐಪಿಸಿ ಸೆಕ್ಷನ್ 354A ಅಡಿ 3 ವರ್ಷ ಸೆರೆವಾಸ 25,000 ರೂಪಾಯಿ ದಂಡ ಹಾಕಿದ್ರೆ ಐಪಿಸಿ ಸೆಕ್ಷನ್ 354B ಅಡಿ 7 ವರ್ಷ ಸೆರೆವಾಸ 50,000 ರೂಪಾಯಿ ದಂಡ. ಐಪಿಸಿ ಸೆಕ್ಷನ್ 354C ಅಡಿ 3 ವರ್ಷ ಸೆರೆವಾಸ 25,000 ರೂಪಾಯಿ ದಂಡ ಹಾಕಿದೆ ಕೋರ್ಟ್. ಇನ್ನು ಸೆಕ್ಷನ್ 506 ಅಡಿ 2 ವರ್ಷ ಸೆರೆವಾಸ 10,000 ರೂಪಾಯಿ ದಂಡ. ಸೆಕ್ಷನ್ 201 ಅಡಿ 3 ವರ್ಷ ಸೆರೆವಾಸ 25,000 ರೂಪಾಯಿ ದಂಡ. ಅಶ್ಲೀಲ ವಿಡಿಯೋ ಚಿತ್ರೀಕರಿಸಿದ್ದು ಸಾಬೀತಾಗಿದ್ದು ಐಟಿ ಕಾಯ್ದೆ ಸೆಕ್ಷನ್ 66E ಅಡಿ 3 ವರ್ಷ 25,000 ರೂಪಾಯಿ ದಂಡ ಹಾಕಿ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದೆ. ಸದ್ಯ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಬಿಳಿ ಬಟ್ಟೆ ಧರಿಸಬೇಕು. ಜೈಲಿನಲ್ಲಿ ಕಡ್ಡಾಯವಾಗಿ 8 ಗಂಟೆ ಕೆಲಸ ಮಾಡಬೇಕು. ಬೇಕರಿ, ಗಾರ್ಡನ್, ಹೈನುಗಾರಿಕೆ, ಮರ ಕೆಲಸ ಅಥವಾ ಯಾವುದಾದ್ರೂ ಒಂದು ಕೆಲಸ ಆಯ್ಕೆ ಮಾಡಿಕೊಳ್ಳಬೇಕು. ಪ್ರಜ್ವಲ್ ಆಯ್ಕೆ ಮಾಡಿಕೊಂಡ ಕೆಲಸಕ್ಕೆ ತಕ್ಕಂತೆ ಸಂಬಳವೂ ನೀಡಲಾಗುತ್ತೆ. ಮೊದಲು 1 ವರ್ಷ ಕೌಶಲ್ಯ ರಹಿತ ಅಂತ 524 ರೂಪಾಯಿ ಸಂಬಳ ನೀಡಲಾಗುತ್ತೆ. ಬಳಿಕ ಅನುಭವದ ನಂತರ ನುರಿತ ವರ್ಗಕ್ಕೆ ಬಡ್ತಿ ನೀಡಲಾಗುತ್ತೆ.